ವೀಕ್ಷಕರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಹ್ಯಾದ್ರಿ ಗಾರ್ಡನ್ ಗೆ ಸ್ವಾಗತ ಸುಸ್ವಾಗತ. ಸೊ ಸಹ್ಯಾದ್ರಿ ಗಾರ್ಡನ್ ಗೆ ನೀವು ಬಂದ್ರೆ ತುಂಬಾ ರೀತಿಯ ಸಕ್ಯುಲೆಂಟ್ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ. ಸೊ ಈ ಸಕ್ಯುಲೆಂಟ್ಸ್ ಅನ್ನು ನೀವು ಯಾವ ರೀತಿ ಪ್ಲಾಂಟಿಂಗ್ ಮಾಡಬೇಕು ಮತ್ತೆ ಯಾವ ಸಾಯಿಲ್ ಅನ್ನು ಅದಕ್ಕೆ ಉಪಯೋಗಿಸಬೇಕು ಅಂತ ಹೇಳ್ತೇನೆ. ಸೊ ಸಹ್ಯಾದ್ರಿ ಗಾರ್ಡನ್ ಗೆ ನೀವು ಬಂದ್ರೆ ನೋಡಿ, ಈ ತರದ ಮಣ್ಣಿನ ಟ್ರೇಸ್ ತುಂಬಾ ಡಿಸೈನ್ ಅಲ್ಲಿ ನಮ್ಮ ಹತ್ರ ಸಿಗ್ತದೆ. ಸೊ ನಾನು ಇವತ್ತು ಅದರಲ್ಲಿ ಒಂದು ಬೋನ್ಸಾಯಿ ಟ್ರೇ ಅನ್ನು ಸೆಲೆಕ್ಟ್ ಮಾಡಿದ್ದೇನೆ ಸಕ್ಯುಲೆಂಟ್ಸ್ಗೋಸ್ಕರ. ಸೊ ಇದರಲ್ಲಿ ನೀವು ನೋಡ್ಬೋದು ಈ ರೀತಿ ಹೋಲ್ ಇದೆ. ಸೊ ಈ ರೀತಿ ಹೋಲ್ ಇದ್ರೆ ಒಳ್ಳೇದು, ಡ್ರೈನ್ ಸಿಸ್ಟಮ್ ಒಳ್ಳೇದಾಗಿ ಆಗ್ತದೆ. ಸೊ ಮೊದಲು ನಾವು ಈ ಹೋಲಿಗೆ 2 ಟೈಲ್ ಪೀಸ್ ಅನ್ನು ಇಡುವ, ಈ ರೀತಿ ನೋಡಿ ಇಡಬೇಕು. ಆನಂತರ ವೀಕ್ಷಕರೇ, ಸಕ್ಯುಲೆಂಟ್ಸ್ ಗೆ ಯಾವತ್ತು ನೀವು ನೋಡಿ, ಸಕ್ಯುಲೆಂಟ್ ನೀವು ನರ್ಸರಿಯಲ್ಲಿ ಸಿಗುವಾಗ ಈ ರೀತಿ ಕೋಕೋಪೀಟ್ ಅಲ್ಲಿ ಇರ್ತದೆ. ಸೊ ಇದನ್ನು ಯಾವತ್ತು ನೀವು ತೆಗಿಬೇಕು. ಕೋಕೋಪೀಟ್ ಅಲ್ಲಿ ನೆಟ್ರೆ ಅದು ತುಂಬಾ ಕೊಳೆತು ಹೋಗ್ತದೆ ಹಾಗೂ ಸರಿಯಾಗಿ ನಿಮ್ಗೆ ಬದುಕುದಿಲ್ಲ, ಸರ್ವೈವ್ ಆಗುದಿಲ್ಲ. ಸೊ ನಾನಿಲ್ಲಿ ಸಕ್ಯುಲೆಂಟ್ ಸಾಯಿಲ್ ಅಂತ ಹೇಳ್ತಾರೆ, ಅದು ಇದಕ್ಕೆ ಸಕ್ಯುಲೆಂಟ್ ಮಿಕ್ಸರ್ ಅಂತ ಸಹ ಹೇಳ್ತಾರೆ. ಸೊ ಇದು ನಮ್ಮ ನರ್ಸರಿಯಲ್ಲಿ ಸಹ ನಿಮ್ಗೆ ಸಿಗ್ತದೆ. ಫುಲ್ ಡ್ರೈ ಆಗಿರ್ತದೆ ಈ ರೀತಿ. ಇದಕ್ಕೆ ಸಿಂಡರ್ ಅಂತ ಹೇಳಿ ಹೇಳ್ತಾರೆ. ಸೊ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಇದರಲ್ಲಿ ನಿಮ್ಗೆ ನೀರು ನಿಲ್ಲುದಿಲ್ಲ ಮೇನ್ ಆಗಿ, ಮತ್ತೆ ತುಂಬಾ ನೀರು ಡ್ರೈನ್ ಆಗಿ ಹೋಗ್ತದೆ. ಸೊ ತೇವಾಂಶ ಉಳಿಯದಂತ ಮಣ್ಣು ಇದು. ಸೊ ಇದನ್ನ ಯೂಸ್ ಮಾಡ್ತಾನೆ. ಸೊ ಈ ಸಿಂಡರ್ ಅನ್ನು ನಾನೀಗ ಆಡ್ ಮಾಡ್ತಾ ಇದ್ದೇನೆ. ತುಂಬಾ ನೋಡಿ ವೀಕ್ಷಕರೇ, ನಾನು ಇದರಲ್ಲಿ ಸಿಂಡರ್ ಅನ್ನು ತಗೊಂಡಿದ್ದೇನೆ. ಆಲ್ರೆಡಿ ಇದರಲ್ಲಿ ವರ್ಮಿ ಕಾಂಪೋಸ್ಟ್ ಕೂಡ ಆಡ್ ಆಗಿದೆ. ಸೊ ಈಗ ನಾವು ಸಕ್ಯುಲೆಂಟ್ ಅನ್ನು ಪ್ಲಾಂಟಿಂಗ್ ಮಾಡುವ. ನೋಡಿ, ಈ ತರ ನರ್ಸರಿಯಿಂದ ಬರುವಾಗ ನಿಮ್ಗೆ ಸಕ್ಯುಲೆಂಟ್ ಸಿಗ್ತದಲ್ಲ, ಇದರ ಪೂರ್ತಿ ಸಾಯಿಲ್ ಅನ್ನು ರೂಟ್ಸ್ ಗೆ ಪೆಟ್ಟಾಗದಾಗೆ ರಿಮೂವ್ ಮಾಡಿ. ಸೊ ನಾನೀಗ ಒಂದೊಂದೇ ಗಿಡಗಳನ್ನು ಇಲ್ಲಿ ಸೆಟ್ ಮಾಡ್ತಾ ಹೋಗ್ತಾನೆ. ನೋಡಿ ಇಷ್ಟು ಚೆನ್ನಾಗಿ ಅದು ಬರ್ತದೆ ಅಂತ ಹೇಳಿ. ಸೊ ನಿಮಗೆ ಮನೆಗಳಲ್ಲಿ, ಮನೆಯ ಸಿಟ್ಔಟ್ ಅಲ್ಲಿ ಹಾಗೂ ಇಂಡೋರ್ ಅಲ್ಲಿ ಈ ರೀತಿ ಇಟ್ರೆ ತುಂಬಾ ಚೆನ್ನಾಗಿ ಕಾಣ್ತದೆ ಇದು. ನಾನು ಇದ್ರದ್ದು ಪೂರ್ತಿ ಕೋಕೋಪೀಟ್ ಅನ್ನು ರಿಮೂವ್ ಮಾಡ್ತಾ ಇದ್ದೇನೆ. ಸೊ ಈ ಪ್ಲಾಂಟ್ಸ್ ತುಂಬಾ ಡೆಲಿಕೇಟ್ ಆಗಿರೋದ್ರಿಂದ ನೀವು ಆದಷ್ಟು ಕೇರ್ ತಗೊಳ್ಬೇಕಾಗ್ತದೆ. ಸೊ ಈ ಸಾಯಿಲ್ ಅಲ್ಲಿ ಹಾಕಿದ್ರೆ ನೀವು ಕ್ಯಾಕ್ಟಸ್ ಆಗ್ಲಿ ಸಕ್ಯುಲೆಂಟ್ಸ್ ಗಾಗ್ಲಿ ಹೆಚ್ಚು ಕೇರ್ ತಗೊಳ್ಬೇಕಂತ ಹೇಳಿಲ್ಲ. ಇದರಲ್ಲಿ ಕ್ಯಾಕ್ಟಸ್ ಅನ್ನು ಕೂಡ ನಾನು ನೆಡ್ತಾ ಇದ್ದೇನೆ ಇಲ್ಲಿ. ಈಗ ಅದು ಮಣ್ಣು ಡ್ರೈ ಆಗಿ ಇರೋದ್ರಿಂದ ಸ್ವಲ್ಪ ಸೆಟ್ ಆಗ್ಲಿಕ್ಕೆ ಟೈಮ್ ತಗೊಳ್ತದೆ, ಅಂದ್ರೆ ನಿಲ್ಲುದಿಲ್ಲ ಪ್ಲಾಂಟ್ಸ್.
ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಯ್ತು ಈಗ. ಈ ರೀತಿ ನೀವು ಮಾಡಿ ಇದನ್ನು ಸೆಮಿ ಶೇಡ್ ಅಲ್ಲಿ ಇಟ್ರೆ ಆಯ್ತು. ಸೊ ಇದು ಆಲ್ಮೋಸ್ಟ್ ರೆಡಿ ಆಯ್ತು. ನೀವು ಎಲ್ಲಿಯಾದ್ರೂ ಈ ರೀತಿ ಸಕ್ಯುಲೆಂಟ್ ಇದು ಎಲೆಗಳು ಕಟ್ಟಾದ್ರೆ ಸೊ ಇದೇ ಸಾಯಿಲ್ ಅಲ್ಲಿ ಈಗ ಸೈಡಿಗೆ ಇಟ್ಟು ಬಿಡಿ, ಅದು ಪುನಃ ಅದಕ್ಕೆ ಜೀವ ಬರ್ತದೆ. ಸೊ ಅದರಲ್ಲಿ ಗಿಡ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನೋಡ್ಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇದೇ ರೀತಿ ಅಲಂಕಾರಿಕವಾಗಿ ನಿಮ್ಮ ಮನೆಯ ಮುಂದೆ ಸಿಟ್ಔಟ್ ಅಲ್ಲಿ ಎಲ್ಲ ಈ ರೀತಿ ಸಕ್ಯುಲೆಂಟ್ ಅನ್ನು ಸೆಟ್ ಮಾಡಿ ಇಡಿ. ಸೊ ನಮ್ಮ ನರ್ಸರಿಯಲ್ಲಿ ಸಹ ತುಂಬಾ ರೀತಿ ಈಗ ಸೆಟ್ ಮಾಡಿ ಇಟ್ಟಿದ್ದೇವೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ಈಗ ತೋರಿಸ್ತೇನೆ. ನೋಡಿ ಈ ರೀತಿ ಕ್ಯಾಕ್ಟಸ್ ಅನ್ನು ಕೂಡ ನೀವು ಸೆಟ್ ಮಾಡಿ ಇಡಬಹುದು. ಸೊ ಇದು ಕೂಡ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ಸೊ ಇದು ನಿಮ್ಮ ವಾಲ್ ಗಾರ್ಡನಿಗೆ ಅಥವಾ ವರ್ಟಿಕಲ್ ಗಾರ್ಡನಿಗೆ ಸಕ್ಯುಲೆಂಟ್ ಅನ್ನು ಸೆಟ್ ಮಾಡಿರುವ ರೀತಿ ನೋಡಿ. ಸೊ ಇದೇ ರೀತಿ ನಮ್ಮ ನರ್ಸರಿಗೆ ಬಂದ್ರೆ ನಿಮ್ಗೆ ಇರ್ಲಿಯೇ ಇದನ್ನು ಸೆಟ್ ಮಾಡಿ ಸಹ ಕೊಡ್ತಾರೆ. ಸೊ ನಿಮ್ಗೆ ಎಲ್ಲಿಯಾದ್ರೂ ಇಂಥ ಮಣ್ಣಿನ ಪಾಟ್ಸ್ ಬೇಕಾದ್ರೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇರ್ತದೆ. ನೋಡಿ ವೀಕ್ಷಕರು, ಈ ರೀತಿ ಸಕ್ಯುಲೆಂಟ್ ಅನ್ನು ನೀವು ಸೆಟ್ ಮಾಡಿದ ನಂತರ ಸೊ ಅದಕ್ಕೆ ನೀವು ಯಾವುದೇ ಪೈಪ್ ಅಥವಾ ವಾಟರ್ ಕ್ಯಾನ್ ಅಲ್ಲಿ ನೀರು ಹಾಕುವಾಗಿಲ್ಲ. ಕಾರಣ ಅಂದ್ರೆ ಇದಕ್ಕೆ ತುಂಬಾ ನೀರು ಬೇಡ. ಸೊ ಈ ರೀತಿಯ ಸ್ಪ್ರೇಯರ್ ಅನ್ನು ನೀವು ಯೂಸ್ ಮಾಡೋದು ಒಳ್ಳೇದು. ಇದು ಕೂಡ ನಮ್ಮ ನರ್ಸರಿಯಲ್ಲಿ ಬಂದ್ರೆ ಸಿಗ್ತದೆ. ಸೊ ಇದು ಈಗ ನಾನು ಇಟ್ಕೊಂಡಿರೋದು 5 ಲೀಟರ್ನ ಸ್ಪ್ರೇಯರ್. ಸೊ ಇದರಲ್ಲಿ ನಿಮ್ಗೆ ಪೈಪ್ ವಿತ್ ನಾಸಿಲ್ ಮತ್ತೆ ಇದು ಏರ್ ಪ್ರೆಷರ್ ಸ್ಪ್ರೇ ಕ್ಯಾನ್, ಇದು ಏರ್ ಪ್ರೆಷರ್ ಸ್ಪ್ರೇ ಕ್ಯಾನ್. ಸೊ ಇದರಲ್ಲಿ ಯಾವ ರೀತಿ ನೀರು ಹಾಕುದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ. ನೋಡಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು ಇದರಲ್ಲಿ. ಸೊ ದೂರ ಆದ್ರೆ ದೂರ ಬೀಳ್ತದೆ ನೀರು, ಸೊ ಹತ್ತಿರ ಆದ್ರೆ ಹತ್ತಿರ. ನೋಡಿ ಸೊ ಈ ರೀತಿ ಸಕ್ಯುಲೆಂಟಿನ ಎಲೆಗಳಿಗೆ ನೀರು ಬೀಳದಾಗೆ ಕೇವಲ ಮಣ್ಣಿಗೆ ಬೀಳುವಾಗಿ ಈ ರೀತಿ ನೀವು ಸ್ಪ್ರೇ ಮಾಡಿದ್ರೆ ಒಳ್ಳೇದು. ಇದಕ್ಕೆ ನೀವು ಒಂದು 15 ದಿವಸಕ್ಕೊಮ್ಮೆ DAP ಕೊಟ್ರೆ ಸಹ ಚೆನ್ನಾಗಿ ಬರ್ತದೆ ಇದು. ತುಂಬಾ ಈಸಿ ಸಕ್ಯುಲೆಂಟ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ. ಹೆಚ್ಚಿನ ಜನರು ಕೋಕೋಪೀಟ್ ಮತ್ತೆ ಸಾಯಿಲ್ ಅಲ್ಲಿ ಕೊಂಡೋಗಿ ನೆಡ್ತಾರೆ. ಸೊ ಅದು ಹೆಚ್ಚು ಸಮಯ ಬದುಕುವುದಿಲ್ಲ, ಕೊಳಿತದೆ. ಕಾರಣ ಕೋಕೋಪೀಟ್ ಅಲ್ಲಿ ನೀರು ನಿಲ್ತದೆ. ಸೊ ಅದಕ್ಕೆ ಆದಷ್ಟು ಸಿಂಡರ್ ಅನ್ನು ಯೂಸ್ ಮಾಡಿ, ಆವಾಗ ನಿಮ್ಗೆ ನೀರು ನಿಲ್ಲುವ ಚಾನ್ಸಸ್ ಇರುವುದಿಲ್ಲ, ಫುಲ್ ಡ್ರೈನ್ ಆಗಿ ಹೋಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬೀಳ್ತದೆ ಅಂತ. ಸೊ ಇವತ್ತಿನ ಮಾಹಿತಿ ನಾನು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಸೊ ಇಷ್ಟ ಆಗಿದ್ರೆ ಸಹ್ಯಾದ್ರಿ ಗಾರ್ಡನ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಟಿಲ್ ದೆನ್, ಹ್ಯಾಪಿ ಗಾರ್ಡನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.